ನಮ್ಮ ಜೊತೆ ಇದ್ದಾರೆ ಶ್ಯಾಮ್ ಹಾಗೂ ವಿವೇಕ್ ರೆಡ್ಡಿ. ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ತ್ರಿಸದಸ್ಯ ಪೀಠದ ಮುಂದೆ ಸಾಂವಿಧಾನಿಕ ಪೀಠಕ್ಕೆ ಈ ದ್ವಿಸದಸ್ಯ ಪೀಠದ ಮೇಲೆ ನಮಗೆ ನಂಬಿಕೆ ಇಲ್ಲ, ಇದು ಸರಿಯಲ್ಲ, ಇದು ಅಕ್ರಮ ತೀರ್ಪು, ಇದು ಸಾಂವಿಧಾನಿಕ ತೀರ್ಪು ಅಲ್ಲ ಅನ್ನೋದನ್ನ ಮತ್ತು ವ್ಯಾಜ್ಯ ವರ್ಗಾವಣೆಗೆ ಮನವಿಗೆ ಸಾಧ್ಯತೆಯನ್ನು ಮಾಡ್ತಾ ಇದ್ದಾರೆ. ಊರು ಮುಳುಗದ ಮೇಲೆ ಕೋಟೆ ಬಾಗಿಲಾಕೋದು ಅಂತ ನಾವು ಆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಇದರಿಂದ ನಮ್ಮ ಮೇಲೆ ಬರಬಹುದಾದ ಒಂದಿಷ್ಟು ಆಕ್ರೋಶ ಮತ್ತು ಜನರ ಕೋಪ ತಾಪಗಳನ್ನು ಇನ್ನೂ 4 ದಿನ ಮುಂದೂಡುವಂತಹ ಪ್ರಯತ್ನ ಅಷ್ಟೇನೆ. ಬಿಯಾಂಡ್ ದಟ್ ಏನು ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಐ ಥಿಂಕ್ ಅವರ್ ಕೇಸ್ ಇಸ್ ವೀಕ್ ನಾವು. ನೀವು ತ್ರಿಸದಸ್ಯ ಪೀಠಕ್ಕೆ ಹೋದರೆ ತಾತ್ಕಾಲಿಕವಾಗಿ ಒಂದು ಸ್ಟೇ ಸಿಕ್ಕಬಹುದೇನೋ, ಬಟ್ ಬಿಯಾಂಡ್ ದಟ್ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಆ ಅರ್ಜಿಯನ್ನು ಮಾನ್ಯ ಮಾಡ್ತಾರಾ ಇಲ್ವಾ ಅನ್ನೋದು ನನಗೆ ಫಸ್ಟ್ ಅರಿವಿಲ್ಲ. ಮಾನ್ಯನೇ ಮಾಡದೆ ತಿರಸ್ಕಾರ ಮಾಡಿಬಿಟ್ರೆ ಅಲ್ಲಿಗೆ ಕತೆ ಮುಗೀತು. ದಿ ಫಸ್ಟ್ ಕಲ್ಪ್ರಿಟ್ ಇದರಲ್ಲಿ ಅಫ್ಕೋರ್ಸ್ ತಮಿಳುನಾಡು. ಇದಕ್ಕೆ ಸಹ ಕಲ್ಪ್ರಿಟ್, ಕೋ ಕಲ್ಪ್ರಿಟ್ ಕೇಂದ್ರ ಸರ್ಕಾರ 3 ದಿನದ ಈ ವಿಚಾರದಲ್ಲಿ ಒಪ್ಪಿಕೊಂಡು ಹೊರಗೆ ಬಂದಿರೋದಕ್ಕೆ. 3ನೇ ಕಲ್ಪ್ರಿಟ್ ಕರ್ನಾಟಕ ಸರ್ಕಾರ ಸದಾ ಕಾಲ ನಮ್ಮನ್ನ ಈ ರೀತಿ ಹೇಳಿ 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 ಎಳಕಮಂದಿಲಿ ನಿಲ್ಲಿಸಿರೋದಕ್ಕೆ. ಇನ್ನು 4ನೇದು ನಾವೇನೆ ಇವರನ್ನ ನಂಬಿದ್ದಕ್ಕೆ. 5ನೇದು ಬೇಕಿದ್ರೆ ಯಾಕೆ ಹಿಂಗ್ ಮಾಡ್ಬಿಡ್ತಾ ಇದೆಯಪ್ಪ ಸುಪ್ರೀಂ ಕೋರ್ಟ್ ಅಂತ ನೀವು ಬೈಕೋಬಹುದು ಅಷ್ಟೇನೆ. ಆಲ್ ರೈಟ್, ಸುಪ್ರೀಂ ಕೋರ್ಟ್ ನಾವು ಏನು ಹೇಳಿದ್ರು ಕೇಳುವಂತ ಪರಿಸ್ಥಿತಿಲಿ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಇವತ್ತು ಬಂದಿರುವುದು ನೀರು ಬಿಡುಗಡೆ ಮಾಡಿ ನಮ್ಮ ಆದೇಶವನ್ನು ಹೇಗೆ ಉಲ್ಲಂಘನೆ ಮಾಡಿದ್ರಿ ಅಂತ ಕೇಳಿದ್ದಿದ್ರೆ ಓಕೆ, ಥೂ ಚಿ ನಾಚಿಕೆ ಆಗಲ್ಲವಾ ನಿಮಗೆ ಅಂತ ಸಿದ್ದರಾಮಯ್ಯನವರಿಗೆ ದಬಾಯಿಸಿದ್ದಿದ್ರು ಓಕೆ, ನೋ ಪ್ರಾಬ್ಲಮ್. ಆದರೆ ಇವತ್ತು ಬಂದಿರುವಂತಹ ಆ ಯಾವುದೇ ಆದೇಶ ನಮಗೆ ಸಮಸ್ಯೆ ಇರ್ತಿರ್ಲಿಲ್ಲ. ಬಂದಿರುವಂತಹ ಆದೇಶ 3 ದಿನದಲ್ಲಿ ಪೀಠವನ್ನು ರಚನೆ ಮಾಡಿ, ನೀವು ಮಂಡಳಿಯನ್ನು ರಚನೆ ಮಾಡಿ ಅಂತಂದಿರುವುದು ಅದೇ ನಿಜವಾದ ಹೊಡೆತ ನಮ್ಮ ಮುಂದೆ ಬಿದ್ದಿರುವಂಥದ್ದು. ನಾವು ಓಪನ್ ವಾರ್ ಆದಂಗೆ ಕಾಣಿಸ್ತಾ ಇದೆ, ಒಂದು ಸಮರವೇ ಓಪನ್ ಅಪ್ ಆದಂಗೆ ಆಗ್ತಾ ಇದೆ ಸುಪ್ರೀಂ ಕೋರ್ಟು ಮತ್ತು ಕರ್ನಾಟಕದ ವಿಚಾರದಲ್ಲಿ. ಅದು ಸಹಜವಾಗಿ ಬಹುಶಃ ಲೆಜಿಸ್ಲೇಚರ್ ಅಂದರೆ ಶಾಸಕಾಂಗ ಹಾಗೂ ನ್ಯಾಯಾಂಗದ ಹೋರಾಟಕ್ಕೆ ಈಗ ತಿರುಗಿಕೊಳ್ಳಬಹುದು ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಿಕಾಸ್ ಕರ್ನಾಟಕ ಸರ್ಕಾರ ಆಲ್ ರೈಟ್ ನೀವೇನಾದ್ರು ಮಾಡ್ಕೊಳ್ಳಿ, ನಾವು ಕೊಡಕ್ಕಾಗಲ್ಲ ಇದನ್ನ ಅಂತ ಅಂದರೆ ಸುಪ್ರೀಂ ಕೋರ್ಟ್ಗಿರುವ ಏಕೈಕ ಮಾರ್ಗ 6ನೇ ತಾರೀಕು ಅಂದ್ರೆ ಗುರುವಾರ ಸಂವಿಧಾನದ ವಿಧಿಯ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರವನ್ನು 356ನಲ್ಲಿ ಡಿಸ್ಮಿಸ್ ಮಾಡಿ ಅಂತ ಹೇಳಬೇಕು, ಅಥವಾ ಕೇಂದ್ರ ಸರ್ಕಾರವೇ ನೇರವಾಗಿ ಕೇಂದ್ರ ಪಡೆಗಳನ್ನು ತೆಗೆದುಕೊಂಡು ಹೋಗಿ ಜಲಾಶಯಗಳನ್ನು ವಶಕ್ಕೆ ತೆಗೆದುಕೊಳ್ಳಿ ಎಂದು ಆದೇಶ ಕೊಡಬೇಕು, ಅಥವಾ ಮುಖ್ಯಮಂತ್ರಿಗಳ ಸರ್ಕಾರವನ್ನ ತಾನಾಗಿ ರದ್ದು ಮಾಡಲು ಸೂಚನೆಯನ್ನು ಕೊಟ್ಟು ರಾಜ್ಯಪಾಲರಿಗೆ ಆದೇಶವನ್ನು ಕೊಡಬಹುದು ನೀರನ್ನ ಬಿಡಿಸುವಂತ. ರಾಜ್ಯಪಾಲರು ನಮ್ಮದೇ ಪೊಲೀಸ್ ಬಲವನ್ನು ಇಟ್ಟುಕೊಂಡು ನೀರನ್ನ ಬಿಡಿಸುವ ಪ್ರಯತ್ನ ಮಾಡಿದರೂ ಆಶ್ಚರ್ಯ ಪಡಬೇಡಿ. ಬ್ರಿಟಿಷರು ನಮ್ಮವರನ್ನೇ ಸೈನಿಕರನ್ನಾಗಿ ತೆಗೆದುಕೊಂಡು ನಮಗೆ ಬಡಿಸಿದ್ದ ರೀತಿ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ಚರಿತ್ರೆ ಕ್ಯಾನ್ ರಿಪೀಟ್. ಆಲ್ ರೈಟ್, MP ಮುದ್ದಹನುಮೇಗೌಡರು ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಫಸ್ಟ್ ಅವರ ರೆಸ್ಪಾನ್ಸ್ ಅನ್ನು ತೆಗೆದುಕೊಂಡ್ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗೋಣ. ನಮಸ್ಕಾರ ಶ್ರೀ ಮುದ್ದಹನುಮೇಗೌಡರಿಗೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್. ಐ ಥಿಂಕ್ ಸುಪ್ರೀಂ ಕೋರ್ಟ್ನವರು ಈ ನ್ಯಾಯದಾನ ವ್ಯವಸ್ಥೆನೇ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಅಂತ ತರ ನನಗೆ ಭಾವನೆ ಬರ್ತಾ ಇದೆ. 2 ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಒಂದು ದೊಡ್ಡ ಸಂಘರ್ಷ ಏನಿದೆ, ಆ ಸಂಘರ್ಷಕ್ಕೆ ಪರಿಹಾರವನ್ನ ಕಂಡಿಡಿದ್ದಲೇ ಅವರು ಈ ಪರಿಸ್ಥಿತಿಯನ್ನ ಇನ್ನೂ ಕೂಡ ಅಗ್ರವೇಟ್ ಮಾಡ್ತಕ್ಕಂತ ಆದೇಶಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಜನ ನಂಬಿಕೆ ಇಟ್ಟಿರ್ತಕ್ಕಂಥದಕ್ಕೆ ಬಹಳ ಅತ್ಯಂತ ಅಪಚಾರ ಸಿಗ್ತಾ ಇದೆ. ಜನ ಇನ್ನೂ ನಂಬಿಕೆ ಇಟ್ಟಿದ್ದಾರೆ. ನ್ಯಾಯ ಕೊಡೋದು ಅಂತಂದ್ರೆ 2 ರಾಜ್ಯಗಳು ಕೂಡ ಒಪ್ಪಬಹುದಾದಂತ ನ್ಯಾಯ ಕೊಡಬೇಕು, ಅದು ಜಸ್ಟಿಸ್ ಅಂದ್ರೆ ಆತರ. ಇದು ಎಲ್ಲ ಒಂದ್ ಕಡೆ ವಿಂಡಿಕ್ಟಿವ್ ಆಗಿ ನಿಮಗೆ ನೋಡಿ ಏನ್ ಮಾಡ್ತೀವಿ ಅಂತ ನೋಡಿ ಅಂತ ಪ್ರತಿ ಸಾರಿ ಆದೇಶದಲ್ಲೂ ಕೂಡ ಈ ರೀತಿ ಕೊಡ್ತಾ ಇರ್ತಕ್ಕಂಥದ್ದು ದಿಸ್ ಇಸ್ ಹೈಲಿ ಅಬ್ಜೆಕ್ಷನಬಲ್. ಇದು ಒಂದು. 2ನೇದಾಗಿ ನನಗೆ ಮಾಹಿತಿ ಬಂದಿದ್ದೆ ಹೇಳ್ತೇನೆ, ನಾನು ಇನ್ನೊಂದು ಡೈರೆಕ್ಟ್ ಆಗಿ ನನಗೆ ಏನು ಇನ್ಫಾರ್ಮೇಶನ್ ಬರಕ್ಕಾಗಿಲ್ಲ, ಬಟ್ ಐ ಗಾಟ್ ದಿ ಇನ್ಫಾರ್ಮೇಶನ್ ವಾಟ್ ಈಸ್ ಬೀಂಗ್ ಪಬ್ಲಿಷ್ಡ್ ಇನ್ ದಿ ಮೀಡಿಯಾ. 2ನೇದೇನು ಅಂತಂದ್ರೆ ಕೇಂದ್ರ ಸರ್ಕಾರ ನಾವು ಈ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ನಾವು ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದ ಪಟ್ಟಿಗೆ ಅತ್ಯಂತ ದುರದೃಷ್ಟಕರ. ನಾವು ಬಹಳ ನಿರೀಕ್ಷೆ ಮಾಡಿ ಇಟ್ಕೊಂಡಿದೆ. ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಸಚಿವರುಗಳು ಒಂದೇ ಆಲ್ ಪಾರ್ಟಿ ಮೀಟಿಂಗ್ ನಲ್ಲಿ ಏನು ನಮಗೆ ಒಂದು ರೀತಿಯ ಭರವಸೆಯನ್ನ ಮಾತನಾಡಿದ್ರು, ನನಗೊಂದು ವಿಶ್ವಾಸ ಇತ್ತು
ಈ ರಾಜ್ಯವನ್ನ ಕಾಪಾಡ್ತಕ್ಕಂಥದ್ರಲ್ಲಿ, ರಾಜ್ಯದ ಹಿತವನ್ನ ಕಾಪಾಡ್ತಕ್ಕಂಥದ್ರಲ್ಲಿ ನಮ್ಮ ಕೇಂದ್ರದ ಸಚಿವರುಗಳು ಹೆಚ್ಚಿನ ಪಾತ್ರವನ್ನ ವಹಿಸ್ತಾರೆ. ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರದಲ್ಲಿ ತರ್ತಾರೆ, ನಮ್ಮ ರಕ್ಷಣೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇತ್ತು, ಆ ಭರವಸೆ ಇತ್ತು. ಅದು ಹುಸಿಯಾಗಿದೆ. ಇದು ಅತ್ಯಂತ ದುರದೃಷ್ಟಕರವಾದ. ಆದ್ರೆ ಒಂದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ, ಎಂತದೇ ಕಷ್ಟ ಬಂದ್ರೂ ಇಲ್ಲ, ನಾನು ಟೈಮ್ ಅಂಡ್ ಡೇಗೆ ನಾನು ಪ್ರೊಪಗೇಟ್ ಮಾಡ್ತಾ ಇದ್ದೀನಿ. ಈ ರಾಜ್ಯದ ಹಿತವನ್ನ ಕಾಪಾಡಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕಾದ್ರೂ ರೆಡಿ ಇದ್ದೀವಿ ಅಂತ ಅನ್ನೋ ಸಂದೇಶ ಇವತ್ತು ರಾಜ್ಯ ಸರ್ಕಾರದಿಂದ ಹೋಗ್ಲೇಬೇಕಾಗತ್ತೆ. ನಮ್ಮ ರಾಜ್ಯ ಸರ್ಕಾರನ ನಾನು ಇನ್ಸಿಸ್ಟ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಯಾವ ಕಾರಣಕ್ಕೂ ಕೂಡ ಡೋಂಟ್ ಕಾಂಪ್ರಮೈಸ್ ವಿತ್ ದಿ ಜಡ್ಜ್ಮೆಂಟ್ ಬೀಯಿಂಗ್ ಪಾಸ್ ಬೈ ದಿ ಸುಪ್ರೀಂ ಕೋರ್ಟ್. ಯು ಹ್ಯಾವ್ ಟು ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ಆಫ್ ದಿ ಸ್ಟೇಟ್. Even if it leads to dismissal of the government, even if it leads to taking over of our reservoirs. ಹೌದಾ? ಸರಿ, ಕೇಳಿಸ್ತಾ ಇಲ್ಲ. ಒಂದು ವೇಳೆ ನಾವು ತೆಗೆದುಕೊಳ್ಳುವ ನಿರ್ಧಾರ ನಮ್ಮ ಸರ್ಕಾರಗಳನ್ನು ಕಳೆದುಕೊಂಡರೂ ಸರಿ, ಅಧಿಕಾರ ಹೋದರೂ ಸರಿ, ಜೈಲಿಗೆ ಹೋದರೂ ಸರಿ, ನಮ್ಮ ಜಲಾಶಯಗಳನ್ನು ಕೇಂದ್ರ ಸರ್ಕಾರ, ಕೇಂದ್ರ ಪೊಲೀಸ್ ಪಡೆ ತಂದು ವಶಪಡಿಸಿಕೊಳ್ಳಲು ಬಂದರೂ ಸರಿ, ನಾವು ಒಪ್ಪುವುದು ಬೇಡ. ಇದಾ? ಹೌದು, ಯಾವುದೇ ಕಾರಣಕ್ಕೂ ನೀರು ಬಿಡೋ ಪ್ರಶ್ನೆ ಇಲ್ಲ. ಎಲ್ಲಿ ನನಗೆ ಈಗ 3,000 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲೇ ನಾವು ಬಿಡೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥ ನಾವು, ಮತ್ತೆ ಈ ರಾಜ್ಯದ ಜನರ ಧ್ವನಿಯಾಗಿ, ಈ ರಾಜ್ಯದ ಜನರ ಅಭಿಪ್ರಾಯವನ್ನ ಕರ್ನಾಟಕದ ವಿಧಾನಸಭೆಯಲ್ಲಿ ಅವರು ಒಂದು ತೀರ್ಮಾನವನ್ನ ಸಂಪೂರ್ಣವಾಗಿ ತೀರ್ಮಾನ ತಗೊಂಡು ಅವತ್ತು ಈಗಾಗಲೇ ಇವತ್ತೇನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ನ್ಯಾಯಾಂಗಕ್ಕೆ ಎಷ್ಟು ಗೌರವ ಇದೆ ಅಷ್ಟೇ ಗೌರವ ಇವತ್ತು ಶಾಸಕಾಂಗಕ್ಕೂ ಇದೆ. ಶಾಸಕಾಂಗ ಜನರ ಧ್ವನಿಯಾಗಿ ಕೆಲಸ ಮಾಡ್ತದೆ. ಎನಿ ಜಡ್ಜ್ಮೆಂಟ್, ಎನಿ ಆರ್ಡರ್ ಟೇಕನ್ ಬೈ ದಿ ಗಿವನ್ ಬೈ ದಿ ಸುಪ್ರೀಂ ಕೋರ್ಟ್ against to the very spirit of the democratic system in the legislature, that we are not supposed to obey the order of the Supreme Court. That is my firm view, sincere view. ಆಲ್ ರೈಟ್. ಶ್ರೀ ಮುದ್ದಹನುಮೇಗೌಡ, ಲೋಕಸಭಾ ಸದಸ್ಯರು, ತುಮಕೂರು ಕ್ಷೇತ್ರ, ಕಾಂಗ್ರೆಸ್ಸಿನಿಂದ ಪ್ರತಿನಿಧಿಸ್ತಾ ಇದ್ದಾರೆ. ಸ್ವಲ್ಪ ಗಟ್ಟಿಯಾಗೇ ಇದ್ದಾರೆ ಮೇಲ್ನೋಟಕ್ಕೆ ಮಾತುಗಳಲ್ಲಿ. ಆದರೆ ಮಾತುಗಳು ಕೃತಿಗೆ ಬರುವಂತಹ ಸಮಯ, ಆ ಸಮಯ ಬರಲಿಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಅಧಿಕಾರ ಹೋಗಬಹುದು ಅಂದಾಗ ಮಾತನಾಡುವುದು ಬೇಡ, ಹೋಗತ್ತೆ ನೆಕ್ಸ್ಟು ಅನ್ನುವಾಗ ಮಾತನಾಡುವುದು ಬೇರೆ. ಎರಡೂ ಬೇರೆ ಬೇರೆ. ಅಧಿಕಾರ ಹೋಗಬಹುದು ಇನ್ನೊಬ್ಬರಿಗೆ ಅಂದಾಗ ಬಿ ಜೆ ಪಿಯವರು ಮಾತನಾಡೋದು ಸುಲಭ, ಈಗ ನಮ್ಮ ಬುಡಕ್ಕೆ ಬೀಳುತ್ತೆ ಅಂದಾಗ ಮಾತನಾಡೋದು ಕಷ್ಟ. ನೋಡೋಣ ಈಗ ದ ಟ್ರೂ ಕಲರ್ಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿಗಳು ಹೊರಗೆ ಬರುತ್ತೆ. ನಿಜವಾದ ಬಣ್ಣಗಳು, ಗೋಸುಂಬೆಗಳು, ಅಥವಾ ಬಣ್ಣವನ್ನು ಬಳಿದುಕೊಂಡು ಬರುವವರು ಯಾರು, ನ್ಯಾಯಯುತವಾಗಿ ಜನರ ಬಳಿ ಬರುವವರು ಯಾರು, ನಾವು ಹೇಳಿದ ಮಾತುಗಳನ್ನು ಹೇಳದೇ ಇರುವ ರೀತಿ ನಟಿಸುತ್ತಾ ಮರೆತವರಂತೆ ನಮ್ಮ ಮುಂದೆ ಬರುವವರು ಯಾರು, ಈ ಎಲ್ಲ ಬಣ್ಣಗಳು ಈಗ ಹಲವು ಚಿತ್ತಾರಗಳು, ಹಲವು ಬಣ್ಣಗಳು ಹೊರಗೆ ಬರುತ್ತವೆ ಇವತ್ತು ನಾಳೆ. ಈಗ ಎಲ್ಲರೂ ಸಮಯ ತಗೊಳ್ತಿದ್ದಾರೆ. ಯಾವ ರೂಪದಲ್ಲಿ, ಯಾವ ವೇಷದಲ್ಲಿ, ಯಾವ ಬಣ್ಣದ ಮಾತುಗಳಲ್ಲಿ ಹೊರಕ್ಕೆ ಬಂದರೆ ನನ್ನ ಚರ್ಮ ಉಳಿದೀತು ಅಂತ ನೋಡೋಣ. ಲೆಟ್ ಅಸ್ ಸಿ ಯಾರ್ಯಾರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತ. ಒಂದಂತೂ ನಿಜ, ನೀವು ಯಾವ ರೂಪದಲ್ಲಾದರೂ ಬನ್ನಿ, ನಮಗದೆಲ್ಲ ಕರೆಕ್ಟಾಗಿ ಕಾಣುತ್ತೆ ಜನಕ್ಕೆ. ಬಿಕಾಸ್ ವಿ ಆರ್ ನಾಟ್ ಕಲರ್. ಕಾವೇರಿ ಕಟ್ಟಳೆ ರೈತರ ಪಾಲಿಗೆ ಇವತ್ತಿನಿಂದ ಶಾಶ್ವತ ಅಮಾವಾಸ್ಯೆ. 3 ದಿನಗಳಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ರಚನೆ ಮಾಡಬೇಕು. ಮಂಗಳವಾರದೊಳಗಡೆ ಮಂಡಳಿ ರಚನೆ ಮಾಡಿ ಬುಧವಾರ ವಾಸ್ತವ ಸ್ಥಿತಿ ಅರಿಯಲು ಮಂಡಳಿ ಸದಸ್ಯರನ್ನ ಕಳುಹಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಅಕ್ಟೋಬರ್ 1ರಿಂದ ಅಕ್ಟೋಬರ್ 6ರವರೆಗೆ ಪ್ರತಿದಿನ 6,000 ಕ್ಯೂಸೆಕ್ ನೀರು ಬಿಡಲು ಸೂಚನೆ ನೀಡಲಾಗಿದೆ. ಕರ್ನಾಟಕಕ್ಕೆ ಇದು ಕೊನೆಯ ಅವಕಾಶ. ನಮ್ಮ ಆದೇಶ ಪಾಲನೆ ಮಾಡಬೇಕು, ಇಲ್ಲದಿದ್ರೆ ಮುಂದಿನ ಕ್ರಮ ಜರುಗಿಸಬೇಕಾಗುತ್ತೆ ಅಂತ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಹೀಗಾಗಿ ಕರ್ನಾಟಕ ಯಾವುದೇ ಕಾರಣಕ್ಕೂ ಈ ಆದೇಶಕ್ಕೆ ಬಗ್ಗಬಾರದು. ಜನರ ಭಾವನೆ ಮತ್ತು ಜನರ ನಿರ್ಧಾರಕ್ಕೆ ಬದ್ಧರಾಗಿರಬೇಕು. ಇದರಲ್ಲೂ ಕೂಡ ಪಕ್ಷ ರಾಜಕಾರಣವನ್ನ ಮಾಡಿ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿ ಜನರ ಭಾವನೆಗಳನ್ನ ಧಿಕ್ಕರಿಸೋದು ಸರಿಯಲ್ಲ. ಹೀಗಾಗಿ ರಾಜ್ಯದ ಜನ ಈ ರಾಜಕೀಯ ಪಕ್ಷಗಳ ನಡೆಯನ್ನ ತುಂಬಾ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಈ ಮಧ್ಯೆ ಪೀಠ ಬದಲಾವಣೆ ಮಾಡಲು ಕೂಡ ಚಿಂತನೆಯನ್ನ ಕಾನೂನು ತಜ್ಞರ ಜೊತೆ ಸಭೆಯನ್ನ ನಡೆಸಿ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ಏನೇ ಆಗ್ಲಿ ಕರ್ನಾಟಕದ ಪಾಲಿಗೆ ಮರಣ ಶಾಸನವನ್ನ ಸುಪ್ರೀಂ ಕೋರ್ಟ್ ಬರೆದ ಹಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಾರಾಯಣಗೌಡರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಾರಾಯಣಗೌಡ್ರೆ ನಮಸ್ತೆ.
ನಮಸ್ಕಾರ. ನಮಸ್ತೆ. ಎಸ್, ಬಹಳ ದಿನಗಳಿಂದ ಕನ್ನಡ ಪರ ಹೋರಾಟಗಾರರು, ಕಾವೇರಿ ಹೋರಾಟಗಾರರು, ಇಡೀ ಕರ್ನಾಟಕ ನಮಗೆ ನ್ಯಾಯಾಲಯದಲ್ಲಿ ಒಂದು ನ್ಯಾಯ ಸಿಗುತ್ತೆ, ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಳಿದ್ದು ಅಂತ ಕಳೆದ 15 ದಿನಗಳಿಂದ ನಾವು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದೀವಿ ನಮ್ಮ ಸಂವಿಧಾನ ಮತ್ತು ಕಾನೂನಿನ ಮೇಲೆ ಗೌರವ ಇಟ್ಟು. ಇವತ್ತಿನ ಈ ತೀರ್ಪು ಏನಿದೆ ಇದನ್ನ ಹೇಗೆ ವಿಶ್ಲೇಷಣೆ ಮಾಡಿ? ಎಸ್ ನಾರಾಯಣಗೌಡ್ರೆ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಎಸ್, ಆಲ್ ರೈಟ್. ಇವತ್ತಿನ ತೀರ್ಪಿನ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ಬಹುಶಃ ಇವತ್ತಿನ ತೀರ್ಪನ್ನ ಕೇಳಿದಾಗ, ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ನೋಡುವಾಗ, ಸುಪ್ರೀಂ ಕೋರ್ಟು ಪದೇ ಪದೇ ಇಂಥ ತೀರ್ಪುಗಳನ್ನು ಕೊಡುವಾಗ ನಮಗೆ ಸುಪ್ರೀಂ ಕೋರ್ಟ್ ಮೇಲೆ ಒಂದು ದೊಡ್ಡ ಅನುಮಾನಗಳು ಕಾಡ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಎಲ್ಲೋ ಒಂದು ಕಡೆ ಇವತ್ತು ತಮಿಳುನಾಡಿನ ಯಾವುದೋ ಒಂದು ಲಾಬಿಗೆ ಮಣಿದಿದೆ ಅಂತ ಹೇಳಿ ನಮಗೆ ನೇರವಾಗಿ ಅನಿಸ್ತಾ ಇದೆ. ಅನುಮಾನಗಳು ಸಹ ನಮ್ಮನ್ನು ಕಾಡ್ತಾ ಇದ್ದಾವೆ. ಯಾಕೆಂದ್ರೆ ವರದಾನ ಅನ್ನೋಂತೆ ದಕ್ಷಿಣ ಭಾರತದಲ್ಲಿ ಇನ್ಯಾವ ಲಾಬಿ ವರ್ಕೌಟ್ ಆಗುತ್ತೆ ಅಂತ ಅಲ್ಲ, ಬಹುಶಃ ನಮ್ಮವ್ರಿಗೆ ಲಾಬಿ ಮಾಡೋದು ಗೊತ್ತಿಲ್ಲ. ನಮ್ಮವ್ರು ಲಾಬಿ ಮಾಡೋದು ಗೊತ್ತಿಲ್ದಲೇ ಇದ್ದ ಕಾರಣವೇ ಅವ್ರು ಸ್ವಂತಕ್ಕೆ ಲಾಬಿ ಮಾಡ್ಕೋಬಹುದೇನೋ. ಈ ರಾಜ್ಯದ ಪರವಾಗಿ ಲಾಬಿ ಮಾಡೋದು ನಮ್ಮ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಆದರೆ ತಮಿಳುನಾಡು ಇವತ್ತು ಸುಪ್ರೀಂ ಕೋರ್ಟ್ನ ಇಂಥ ತೀರ್ಪುಗಳು ಪದೇ ಪದೇ ಕರ್ನಾಟಕದ ವಿರುದ್ಧವಾಗಿ ಹೊರಬಿಡ್ತಿರೋದನ್ನ ನೋಡಿದಾಗ ನಮಗೆ ಅನಿಸ್ತಾ ಇದೆ, ತಮಿಳುನಾಡಿನ ಲಾಬಿ ಎಲ್ಲೋ ಒಂದು ದೊಡ್ಡ ಲಾಬಿ ಇಂಥದ್ದಕ್ಕೆ ಕೆಲಸ ಮಾಡಿದೆ, ಸುಪ್ರೀಂ ಕೋರ್ಟ್ ಪರವಾಗಿ ಕೆಲಸ ಮಾಡಿದೆ. ಆ ಲಾಬಿಯಿಂದಾಗಿ ಸುಪ್ರೀಂ ಕೋರ್ಟ್ ಆದೇಶ ಕರ್ನಾಟಕಕ್ಕೆ ಪದೇ ಪದೇ ಮರಣ ಶಾಸನಗಳನ್ನು ಬರೀತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನ ನಾವು ಹೇಗೆ ನಂಬೋದು? ಈ ದೇಶದ ಕಾನೂನನ್ನ ಹೇಗೆ ನಂಬ್ಕೊಂಡು ಕೂತ್ಕೊಳ್ಳೋದು? ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಬದುಕಿದೀವ, ಸತ್ತಿದೀವ, ಏನಾಗಿದ್ದೀವಿ ಅನ್ನೋ ಅನುಮಾನಗಳು ನಮ್ಮನ್ನು ನಾವೇ ಕಾಡುವಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ. ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಇಂಥ ತೀರ್ಪುಗಳನ್ನು ಒಪ್ಕೊಳ್ಳಿಕ್ಕೂ ನಮಗೆ ಸಾಧ್ಯ ಇಲ್ಲ, ಒಪ್ಕೊಳ್ಳಿಕ್ಕೆ ನ್ಯಾಯಬದ್ಧವಾಗಿಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ಇವತ್ತು 1ರಿಂದ 6ನೇ ತಾರೀಕುವರೆಗೂ ಸುಮಾರು 36,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳೋದು ಒಂದ್ ಕಡೆ, ಮತ್ತೊಂದ್ ಕಡೆ ಮಂಡಳಿ ರಚನೆ ಮಾಡಿ. ನಾರಾಯಣಗೌಡ್ರೆ, ನನ್ನ ಜಸ್ಟ್ ತಮ್ಮನ್ನ ಹೋಲ್ಡ್ ಮಾಡ್ತೀನಿ. ದೇವೇಗೌಡರು ಮಾತಾಡ್ತಿದ್ದಾರೆ, ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಮತ್ತೆ ನಾವು ಚರ್ಚೆಯನ್ನ ಮುಂದುವರ್ಸೋಣ. ಅಲ್ಲಿ 3 ಜನದ 3 ಮೆಂಬರ್ಸ್ ಬೆಂಚ್ ಅಂತ ಹೇಳಿದ್ರು. ಈ ಹಿಂದೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ 3 ಜನದ ಬೆಂಚ್. ಇವ್ರು ನಾನು ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರು ನೇಮಕ ಮಾಡ್ತಾರೆ ಅಷ್ಟೇ. ಅಲ್ಲಿಷ್ಟು 18ನೇ ತಾರೀಕು ಯಾರೋ ಹಿರಿಯರು ಕೂತ್ಕೊಳ್ತಾರೆ. ನಿಮ್ಮಲ್ಲಿಂದ ಆರ್ಡರ್ ಇದೆ, may call it constitutional bench or 3 members bench, whatever it may be. ಇದು 18ಕ್ಕೆ ಮೀಟ್ ಆಗ್ತಾ ಇದೆ. ನನಗೆ ಒಂದೇ ಒಂದು ಮನಸ್ಸಲ್ಲಿ ನೋವೇನಿದೆ ಅಂದರೆ, ಈ ದ್ವಿಸದಸ್ಯ ಪೀಠ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಆದೇಶ ಕೊಡುವಾಗ ನಾರಿಮನ್ ಅವರು ನೀರು ಬಿಡಲಿಲ್ಲ ಅಂತ ಹೇಳಿ ನಾನು ವಾದ ಮಾಡಲ್ಲ ಅಂತ ಹೇಳಿದರು. ಯಾವ ಕಾರಣಕ್ಕೆ ನೀರು ಬಿಡೋದಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯವರು? ನಿನ್ನೆ ಒಂದು ಆ ಮಾನಿಟರಿಂಗ್ ಕಮಿಟಿನ ಕಳಿಸಿ 2 ರಾಜ್ಯದಲ್ಲಿ ನೋಡ್ಕೊಂಡ್ಬಂದು ಅವ್ರು ಏನು ಹೇಳ್ತಾರೋ ಕೇಳ್ತೀವಿ ಅಂತ ಹೇಳಿದ್ರು, ಬಿಡಲ್ಲ ಅಂತ ಹೇಳಲಿಲ್ಲ. ನಮ್ಮ ಕೇಂದ್ರದ ನೀರಾವರಿ ಮಂತ್ರಿ ಕರೆದ ಸಭೆ, ನಮ್ಮ ಕೇಂದ್ರದ ನೀರಾವರಿ ಮಂತ್ರಿ ಕರೆದ ಸಭೆ. ಇಲ್ಲಿ ನಮ್ಮ BJP ಮಹಾನಾಯಕರು ನಾವು ಅವರಿಗೆ ಕರೆಯೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ ಅಂತ ಹೇಳಲಿಲ್ವೇ? ನಮ್ಮ ಹೆಣ್ಮಗಳು ನಿನ್ನೆ ಕರೆದ್ರಲ್ಲಪ್ಪ ಸಭೆನ. ಸಿದ್ದರಾಮಯ್ಯರು ಹೋದರು, ಕೇರಳದಿಂದ ಅಲ್ಲ ತಮಿಳುನಾಡಿಂದ ಅವ್ರು ಯಾರೋ ಬಂದರು. ನೀರಿನ ವಿಷಯ ಅಷ್ಟೇ, ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡೋ ವಿಷಯ ನಿನ್ನೆ ಇಲ್ಲ ಅಲ್ವಾ? ಹೆಣ್ಮಗಳ ಹೆಸರಿತ್ತಪ್ಪ, ಉಮಾಭಾರತಿ. ಮಾನಿಟರಿಂಗ್ ಕಮಿಟಿ ಕಳಿಸಿ ಅಷ್ಟೇ ನೋಡ್ಕೊಂಬರಲಿ. ಅದು ಕೂಡುದು ಅಂದರೆ
ಅಲ್ಲಿ ಇರುವ ನೀರಿನ ಅಂಶ ಸತ್ಯವೋ ಅಸತ್ಯವೋ ಅದು ಹೊರಗಿಡಬೇಕಾದ್ದಿಲ್ಲ. ನಮ್ಮ ಪಾಲಿನ ನಮ್ಮ ನೀರಿಗೆ ಕೊಟ್ಬಿಡಿ ಅಷ್ಟೆ. ನೀರಿದೆಯೋ ಇಲ್ವೋ ಕುಡಿಯೋಕ್ಕೆ ಹೇಳಿದಾರಪ್ಪ. ನನಗೆ ಒಂದೇ ಒಂದು ಮನಸ್ಸಿಗೆ ಏನಂದರೆ, ಒಂದು ಶಬ್ದ ನಾರಿಮನ್ ಹೇಳ್ಬೋದಾಗಿತ್ತು. ಏನು 18ನೇ ತಾರೀಕು ಈ ಬೆಂಚ್ ಮುಂದೆ ಇದೆ, ಬೋರ್ಡ್ಗೆ ನೀರು ಬಿಡೋವಷ್ಟಕ್ಕೆ ಏನು ಬೇಕಾದ್ರೂ ದಿಗ್ಬಂಧನ ಹಾಕೊಳ್ಳಿ, ಆ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿ ಮಾಡಬೇಕು ಅಂತ ಆದೇಶ ಕೊಟ್ಟಾಗ, ಅರೆ ಇದು 18ನೇ ತಾರೀಕು ಇದೆ, ಇದು ಅಲ್ಲೇ ನಿರ್ಣಯ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ಅದು ಹೇಳಲಿಲ್ಲ ಅವರು. ಇರಲಿ ಬಿಡಿ, ಅದನ್ನ ನಮ್ಮ ಸರ್ಕಾರದ ಏನೋ ಸರ್ಕಾರ ಕಾವೇರಿ ಕಿಚ್ಚು ಕರ್ನಾಟಕಕ್ಕೆ ಮರಣ ಶಾಸನವನ್ನ ಸುಪ್ರೀಂ ಕೋರ್ಟ್ ಬರೆದಿದೆ. ಈ ಬಗ್ಗೆ ದೇವೇಗೌಡರು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಮಾತಾಡ್ತಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಿದ್ದಾರೆ ಕೇಳೋಣ. ಅದಕ್ಕೆ ಜಾತಿ ಹೇಳ ವಿಡಿಯೋ ಪುಟ್ ದಿಸ್ ಕ್ವಶನ್. ಈಗ ಗೊತ್ತಿದೆ ಯಾವ್ಯಾವ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಏನಾಯಿತು, ಈ ಭಾಗದಲ್ಲಿ ಯಾವಂತ ಅಡ್ವೊಕೇಟ್ ಇದ್ದ ಪ್ರಿವಿ ಕೌನ್ಸಿಲ್ಗೆ ಹೋದ್ರು, ನಿಮ್ಮಲ್ಲಿ ಯಾರು ಇದ್ರು? ಬ್ರಿಟಿಷ್ ಜಡ್ಜು ನಮ್ಮ ಪರವಾಗಿ ಕೊಡೋದಕ್ಕೆ ಮೈಸೂರು ಪರವಾಗಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಪ್ರಿವಿ ಕೌನ್ಸಿಲ್ಗೂ ಹೋದರು, ಅಲ್ಲಿದ್ದಾರೆ ಐಯರ್ಸು, ನಿಮ್ಮಲ್ಲಿ ಯಾರಿದ್ದಾರೆ? ಸುಮ್ಮನೆ ಇವತ್ತು ಒಂದಿನದಲ್ಲಿ 130 ವರ್ಷ ಆಯ್ತು. ಏನು ಹೇಳಿದ್ರು ಏನು ಗೊತ್ತಿಲ್ಲ, ದುರಂತ ಇದು. ಚರ್ಚೆ ಮಾಡಿ ಅಲ್ಲಿ ಕೂತಿರೋರು ಯಾರು? ಅದ್ರ ಬಗ್ಗೆ ಯಾಕೆ ನಾವು ನ್ಯಾಯ ತಗೊಂಡು ಹಿಡಿಯೋದು ಬೇರೆ, ಬೇಸರ ಮಾಡ್ಕೊಬೇಡಿ. ದುರಂತ ಸ್ನಾನ ಮಾಡಿದ್ರೆ ನ್ಯಾಯಾಲಯದ ತೀರ್ಪು ಬಂದ ನಂತರ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಪತ್ರಿಕಾಗೋಷ್ಠಿಯನ್ನ ಕರೆದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾರಿಮನ್ಗೆ ಶಹಬಾಸ್ ಗಿರಿಯನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಆಗದಿದ್ರೆ ಕಷ್ಟ ಆಗಬಹುದೇನೋ, ಹೀಗಾಗಿ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಒಂಥರ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ದೇವೇಗೌಡರು ಎದ್ದು ಹೋದರು. ಆಲ್ ರೈಟ್, ನಾರಾಯಣಗೌಡರು ನಮ್ಮೊಂದಿಗೆ ಮತ್ತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸರ್, ತಾವು ಕೂಡ ದೇವೇಗೌಡರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ, ನಾವು ಕೂಡ ಅಪ್ಸೆಟ್ ಆಗಿದ್ದೀವಿ. ಯಾಕಂದ್ರೆ ಮುಗಿದೋಯ್ತು, ಇಲ್ಲಿಗೆ ಬೋರ್ಡ್ ಬಂದ ಮೇಲೆ ನಮ್ಮ ಡ್ಯಾಮ್ಗಳ ಮೇಲೆ ನಮಗೆ ಹಿಡಿತಾ ಇರೋದಿಲ್ಲ. ಸಣ್ಣ ಪುಟ್ಟ ಒಂದು ಬಕೆಟ್ ನೀರಿಗೂ ಕೂಡ ನಾವು ಬೋರ್ಡ್ ಮುಂದೆ ಅಂಗಲಾಚಿ ಬೇಡಬೇಕು, ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು ಎಕ್ಸ್ಪೆಕ್ಟೆಡ್ ಅಂತ ಅನಿಸುತ್ತೆ, ನಿರೀಕ್ಷೆ ಇತ್ತು. ಬೋರ್ಡ್ ಸಲುವಾಗಿ ತಮಿಳುನಾಡು ಖ್ಯಾತಿ ತೆಗೀತಾ ಇದೆ ಅಂತ. ಇವತ್ತು ಮುಗಿದೋಯ್ತು, ಕೊನೆ ಮೊಳೆ ಹೊಡೆದು ಬಿಟ್ಟಿದ್ದಾರೆ. ಏನು ಉಳಿದಿದೆ ನಮ್ಮ ಹತ್ರ? ಹೌದು, ಭಾರಿ ದಿವಸಗಳಿಂದ ತಮಿಳುನಾಡು ಇದನ್ನೇ ಕನಸು ಕಾಣ್ತಾ ಇತ್ತು. ಇಂಥದ್ದೊಂದು ಪರಿಸ್ಥಿತಿಗೆ ಕರ್ನಾಟಕವನ್ನು ಸಿಲುಕಿಸ್ಬೇಕು ಅಂತ ಹೇಳಿ ಭಾರಿ ದಿನಗಳಿಂದ ತಮಿಳುನಾಡು ಆ ವಿಚಾರದಲ್ಲಿ ಕನಸನ್ನು ಕಾಣ್ತಾ ಇತ್ತು. ಅದರಂತೆ ಇವತ್ತು ಸುಪ್ರೀಂ ಕೋರ್ಟು ಕೇಂದ್ರಕ್ಕೆ ಆದೇಶ ಮಾಡಿದೆ, 3 ದಿನಗಳಲ್ಲಿ ನೀವು ಮಂಡಳಿಯ ರಚನೆ ಮಾಡಬೇಕು ಅಂತ ಹೇಳಿ. ಇವತ್ತು ಎಂಥ ದುರಂತ ನೋಡಿ, ನಮ್ಮ ಹಣವನ್ನು ಖರ್ಚು ಮಾಡಿ ನಾವು ಡ್ಯಾಮ್ಗಳು ಕಟ್ಟಿ ನಾವು ನೀರನ್ನ ಸಂಗ್ರಹಿಸ್ಲಿಕ್ಕೋಸ್ಕರ ನಮ್ಮ ಅವತ್ತು ಮೈಸೂರು ಮಹಾರಾಜರು ಅವರಲ್ಲಿದ್ದಂಥ ಬಂಗಾರ ಬೆಳ್ಳಿ ಎಲ್ಲವನ್ನು ತಗೊಂಡೋಗಿ ಮಾರಿ ಕೃಷ್ಣರಾಜ ಸಾಗರವನ್ನು ಕಟ್ತಾರೆ. ಇಂಥ ನಮ್ಮ ಹಣದಿಂದ ಕಟ್ಟಿದಂಥ ಡ್ಯಾಮ್ಗಳು ಇವತ್ತು ಕೇಂದ್ರದ ಅಧೀನಕ್ಕೆ ಹೋಗುತ್ತೆ. ಇವತ್ತು ನಮ್ಮ ಜೊತೆಯಲ್ಲಿರುವಾಗ ನಮ್ಮ ಡ್ಯಾಮ್ಗಳು ನಾವು ನೀರನ್ನ ಬಳಸ್ಕೊಳ್ಳೋಕ್ಕೆ ಕಷ್ಟಕರವಾಗಿರುವಾಗ ಪದೇ ಪದೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ಸಿಲುಕಿರುವಾಗ, ನಾಳೆ ನಾವೆಲ್ಲ ಒಂದು ಸ್ವಲ್ಪ ನೀರು ಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಾವು ಕೇಂದ್ರದ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ನಮಗೊಂದಷ್ಟು ನೀರು ಕೊಡಿ, ನಮ್ಮ ಬೆಳೆಗೆ ನಮಗೆ ಕುಡಿಯೋಕ್ಕೆ ಅಂತ ಹೇಳಿ ಅಂಗ್ಲಾಚುವಂಥ ಪರಿಸ್ಥಿತಿಗೆ ಕರ್ನಾಟಕದ ಜನ ಕರ್ನಾಟಕ ನಿಲ್ಲಬೇಕಾಗತ್ತೆ. ಅಂಥ ಪರಿಸ್ಥಿತಿಗೆ ನಾವು ಇವತ್ತೇನಾದರೂ ಎಡೆಮಾಡಿಕೊಟ್ರೆ ನಾಳೆ ನಮ್ಮ ಕತೆ ಮುಗೀತು. ಇವತ್ತು ಮುಗಿದೋಗಿದೆ. ಈ ಸುಪ್ರೀಂ ಕೋರ್ಟು ಕೊನೆ ಮಳೆಯನ್ನು ಇವತ್ತು ಹೊಡೆದು ಬಿಟ್ಟಿದೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಈ ಸರ್ಕಾರಕ್ಕೆ ಹೇಳ್ತಿರುವಂಥದ್ದು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೇಳುವಂಥದ್ದು, ಇವತ್ತು 17 ಜನ ಬಿಜೆಪಿ ಅವ್ರನ್ನ ಗೆಲ್ಸಿ ಕಳ್ಸಿದೀವಲ್ಲ ಸರ್, ವಾಪಸ್ ಬರ್ತೀನಿ. ಬಿಜೆಪಿ ಅವ್ರನ್ನ 17 ಜನ ಗೆಲ್ಸಿ ಕಳ್ಸಿದೀವಲ್ಲ. ಕರೆಕ್ಟ್, ವಾಪಸ್ ಬರ್ತೀನಿ. ಆ ವಿಚಾರದ ಬಗ್ಗೆ ತಮ್ಮ ಹತ್ರ ಮಾತಾಡ್ತೀನಿ.
ಇದು ಹೆಂಗಾಗೋಗಿದೆ ಅಂದ್ರೆ ನಾರಾಯಣಗೌಡ್ರು ಎಲ್ಲ ಶ್ರಮ ವಹಿಸಿ ದುಡ್ಡು ಖರ್ಚು ಮಾಡಿ ಮನೆ ಕಟ್ಟಿರೋದನ್ನ ರಾಧೈರೇಗೌಡ್ರಿಗೆ ಬಿಟ್ಕೊಡಿ ಅಂದಂಗೆ ಆಯ್ತು. ಏನ್ ಮಾಡೋಣ, ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ. ಐ ವಿಲ್ ಕಮ್ ಬ್ಯಾಕ್. ತಮ್ಮ ಪ್ರತಿಕ್ರಿಯೆನ ನಾನು ಪಡ್ಕೊಳ್ತೀನಿ. ತಾವು ಸಂಸದರ ಬಗ್ಗೆ ಮಾತಾಡ್ತಾ ಇದ್ರಿ. ಇನ್ನು ಈ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದಂಥ ಕುರುಬೂರು ಶಾಂತಕುಮಾರ್ ಅವರು ಜಾಯ್ನ್ ಆಗ್ತಾರೆ, ವಿವೇಕ್ ರೆಡ್ಡಿ ಅವರು ಇದ್ದಾರೆ, ಶ್ಯಾಮ್ ಸುಂದರ್ ಅವರಿದ್ದಾರೆ. ಅವರ ಅಭಿಪ್ರಾಯಗಳನ್ನ ಕೂಡ ಪಡ್ಕೊಳ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾದಂಥ ಕುರುಬೂರು ಶಾಂತಕುಮಾರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ನಾರಾಯಣಗೌಡರು ಕರವೇ ಅಧ್ಯಕ್ಷರಿದ್ದಾರೆ, ಶ್ಯಾಮ್ ಸುಂದರ್ ವಕೀಲರು, ವಿವೇಕ್ ರೆಡ್ಡಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಶಾಂತಕುಮಾರ್ ಸರ್, ತುಂಬಾ ಸಹನೆಯಿಂದ ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದ್ರಿ. ಇಡೀ ಸರ್ಕಾರವೇ ಜನರ ತೀರ್ಮಾನಕ್ಕೆ ಬದ್ಧವಾಗಿ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿರೋ ಸಂದರ್ಭದಲ್ಲಿ ನಾವು ಅದಕ್ಕೆ ಗೌರವ ಕೊಟ್ಟು ಸುಮ್ಮನಿದ್ವಿ. ಈಗ ನ್ಯಾಯ, ಧರ್ಮ, ಜನ, ಸಂವಿಧಾನ, ಪ್ರಜಾಪ್ರಭುತ್ವ, ಕಾನೂನು ಎಲ್ಲ ಮುಗಿದೋಯ್ತು ಮೇಡಮ್. ರೈತರ ಸಮಾಧಿ ಆಗೋಯ್ತು. ಈಗ ಇನ್ನೂ ಕೂಡ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇದು ಒಪ್ಪಿಗೆಯನ್ನು ಕೊಡಬಾರದು. ನೀರು ನಿರ್ವಹಣಾ ಮಂಡಳಿ ರಚನೆ ಮಾಡಬೇಕಾದ್ರೆ ರಾಜ್ಯ ಸರ್ಕಾರದ ಸಮ್ಮತಿ ಕೂಡ ಬೇಕಾಗ್ತದೆ. ಇದನ್ನ ವಿರೋಧ ಮಾಡಬೇಕು. ಎರಡನೇದಾಗಿ ಎಲ್ಲ ರಾಜ್ಯದ ಲೋಕಸಭಾ ಸದಸ್ಯರು ಒಟ್ಟಾಗಿ ಸೇರಿ ಕೇಂದ್ರಕ್ಕೆ ಒತ್ತಡವನ್ನು ತರಬೇಕು. ನಾಳೆನೆ ಎಲ್ಲ ಪಕ್ಷಗಳ ಎಂಪಿಗಳು ಪ್ರಧಾನಿಗಳನ್ನ ಭೇಟಿ ಮಾಡಬೇಕು. ಈ ಒಂದು ನೀರು ನಿರ್ವಹಣಾ ಮಂಡಳಿಯನ್ನ ತಡೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಇವರು ಈಗಲಾರು ಶಾಂತಕುಮಾರ್, ಶ್ಯಾಮ್ ಸುಂದರ್ ಮಾತಾಡ್ತೀನಿ ಸಾಹೇಬ್ರೆ. ಹಲೋ, ಶ್ಯಾಮ್ ಸುಂದರ್ ಮಾತಾಡ್ತೀನಿ. ಈ ಎಂಪಿಗಳ ರೆಡಿನೆಸ್ ಅಂತ ಹೇಳಿದ್ರಿ. ನಿಮಗೆ ಈ ಎಂಪಿಗಳು, ಕರ್ನಾಟಕದ ಜನಪ್ರತಿನಿಧಿಗಳು, ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕರ್ನಾಟಕದ ಜನಪ್ರತಿನಿಧಿಗಳು ಹೋಗಿ ಪ್ರೈಮ್ ಮಿನಿಸ್ಟರ್ನ ಕನ್ವಿನ್ಸ್ ಮಾಡಬೇಕು, ಕೇಂದ್ರ ಸರ್ಕಾರವನ್ನ ಕನ್ವಿನ್ಸ್ ಮಾಡಬೇಕು, ಕರ್ನಾಟಕಕ್ಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಅವರು ಇನ್ನೂ ರೋಲ್ ಪ್ಲೇ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಅವರು ಈ ರೋಲ್ ಅನ್ನು ಯಾವಾಗಾದ್ರೂ ಪ್ಲೇ ಮಾಡ್ಲಿಕ್ಕೆ ರೆಡಿ ಇದ್ರಾ, ಏನಾದ್ರೂ ಮಾಡಿದ್ರ, ಮುಂದೆ ಮಾಡ್ತಾರೆ ಅನ್ನೋ ನಂಬಿಕೆ ನಿಮ್ಗಿದೆಯಾ? ಅದು ಈ ರೀತಿಯ ಒಂದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಇಂದ ಬಂದಾದ್ಮೇಲೆ ಐ ಡೋಂಟ್ ಥಿಂಕ್ ಸೊ. ಇಲ್ಲ, ಈಗ ಶ್ಯಾಮ್ ಸುಂದರ್ ಅವರೇ, ಒಂದ್ ನಿಮಿಷ. ನಾವು ಕರ್ನಾಟಕದಲ್ಲಿ ಜನತಾದಳ, ಬಿಜೆಪಿ, ಕಾಂಗ್ರೆಸ್ ಅವರು ಒಟ್ಟಾಗಿ ಸೇರಿ ಸದನದಲ್ಲಿ ನಿರ್ಣಯ ತಗೊಂಡ್ರಂತ ನಾವು ನೋಡಕ್ ಸಾಧ್ಯ ಇರಲಿಲ್ಲ. ಮಾಡಿದ್ದಾರೆ. ಅದೇ ರೀತಿ ಕೇಂದ್ರದಲ್ಲೂ ಕೂಡ ಮಾಡಬೇಕಾಗ್ತದೆ. ರಾಜ್ಯದ ಜನರ ಹಿತವನ್ನ ರಕ್ಷಣೆ ಮಾಡಬೇಕು ಅಂದ್ರೆ, ರಾಜ್ಯದ ಜನರ ವಿಶ್ವಾಸವನ್ನ ಗಳಿಸಬೇಕು ಅಂತ ಹೇಳಿದ್ರೆ, ರೈತರ ಸಮಾಧಿ ಆಗೋದನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ, ಈಗ ಮೊನ್ನೆ ಪಾರ್ಲಿಮೆಂಟ್ ಮುಂದೆ ಮಾಡಿದ್ರು ಕಾಂಗ್ರೆಸ್ನವರು. ಅದೇ ರೀತಿ ಬಿಜೆಪಿ, ಕಾಂಗ್ರೆಸ್ನವರು ಎಲ್ಲರೂ ಸೇರಿ ಪ್ರಧಾನಿ ಭೇಟಿ ಮಾಡ್ಲಿಕ್ಕೆ ಆಗದೇ ಇದ್ರೆ ಪಾರ್ಲಿಮೆಂಟ್ ಮುಂದೆ ಚಳವಳಿ ಮಾಡ್ಲಿ, ಜನ ಇವ್ರನ್ನ ಬೆಂಬಲಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವ್ರೆಲ್ಲ ನಪಂಸಕರು ಅಂತ ಹೇಳ್ಬೇಕಾಗ್ತದೆ. ನಾವು ಇಲ್ಲಾಂದ್ರೆ ಕುಮಾರ್ ಸರ್, ವೀಕ್ಷಕರೇ, ಇವತ್ತಿನ ತೀರ್ಪಿನ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವಕೀಲರಾದಂತಹ ಶ್ಯಾಮ್ ಸುಂದರ್, ವಿವೇಕ್ ರೆಡ್ಡಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು, ಕುರುಬೂರು ಶಾಂತಕುಮಾರ್ ರೈತ ಮುಖಂಡರು ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಎಸ್ ಶ್ಯಾಮ್ ಸರ್, ಸುಪ್ರೀಂ ಕೋರ್ಟ್ಗೆ ತನ್ನ ಇಮೇಜ್ ಅಥವಾ ತನ್ನ ಒಂದು ಘನತೆ ಗೌರವವನ್ನು ಎತ್ತಿ ಹಿಡಿಯೋ ಒಂದು ಆತುರ ಎಷ್ಟಿದೆ, ಅಷ್ಟೇ ಆತುರ 6 ಕೋಟಿ ಕನ್ನಡಿಗರ ಸಂಕಷ್ಟವನ್ನು ಆಲಿಸೋದ್ರಲ್ಲಿ ಯಾಕಿಲ್ಲ? ಅದು ಬೇಸಿಕಲಿ ಮೊದಲಿಂದ ಇನ್ಸ್ಟಿಟ್ಯೂಷನ್ನ ಈ ಪ್ರೀಮಿಯಂ ಇನ್ಸ್ಟಿಟ್ಯೂಷನ್ ಅಂತ ಹೇಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಅದೇನೋ ಒಂಥರ ಈ ಹಿಟ್ಲರ್ ಫೇಸ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ. ಅಂದರೆ ಇವು ಕಾಂಟ್ ಏನು ಭಾಳ ಅಲ್ಲಿ ಜಾಸ್ತಿ ದೀರ್ಘವಾಗಿ ಮಾತಾಡೋ ಹಾಗಿಲ್ಲ, ಇದು ಹೇಳೋ ಹಾಗಿಲ್ಲ, ಅದು ಹೇಳೋ ಹಾಗಿಲ್ಲ, ಹೇಳೋದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು. ಇವೆಲ್ಲ ಇವತ್ತಾದಂಥ ಒಂದು ಘನಘೋರವಾದಂಥ ಅನ್ಯಾಯ. ನಾನು ಸಂವಿಧಾನದ 144ನೇ ವಿಧಿ ಅನ್ವಯ ಅದು ತನ್ನ ಆಜ್ಞೆಗಳನ್ನ ಕೇಂದ್ರ ಸರ್ಕಾರಕ್ಕೆ ನಾಳೆ ಬೆಳಗ್ಗೆ ಹೋಗಿ ಒಂದು ಸೇನಾಪಡೆಯನ್ನು ತಗೊಂಡೋಗಿ ನಮ್ಮ ಆಜ್ಞೆಯನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಬನ್ನಿ ಅಂತ. ಅವಾಗ ಒಂದು ಮಿಲಿಟರಿ ಫೋರ್ಸೋ ಪ್ಯಾರಾಮಿಲಿಟರಿ ಫೋರ್ಸೋ ಜಲಾಶಯಗಳ ಹತ್ರ ಹೋಗುತ್ತೆ. ಪ್ರತಿರೋಧ ಏನಾದರೂ ಇದ್ರೆ ಒಂದಷ್ಟು ಜನರ ಮೇಲೆ ಟಿಯರ್ ಗ್ಯಾಸ್ ಇಂದ ಸ್ಟಾರ್ಟ್ ಮಾಡಿಕೊಂಡು ಅದು ಗುಂಡು ಹಾರಿಸೋ ತನಕ ಹೋಗ್ಬೋದು. ಬಲವಂತವಾಗಿ ನೀರು ಬಿಡಿಸ್ಬಿಟ್ಟು ಬರ್ತಾರೆ. ನೀರು ಬಿಡಿಸ್ಬಿಟ್ಟು ಬಂದಾಗ ಇದೆ, ದಿಸ್ ಇಸ್ ವಾಟ್ ಈಸ್ 144 ಬ್ರಿಟಿಷರ ದಬ್ಬಾಳಿಕೆ. ಇವತ್ತು ಆನ್ ದ ಫ್ಲೋರ್ ಆಫ್ ದ ಕೋರ್ಟ್ ಮೇಲೆ ಆದಂತ ಒಂದು ಘನಘೋರವಾದಂತ ಅನ್ಯಾಯ ಏನಪ್ಪಾ ಅಂದ್ರೆ, ಸುಪ್ರೀಂ ಕೋರ್ಟ್ ಮೊನ್ನೆ ಏನ್ ಹೇಳ್ತು, ನೀವು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂತು. ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡು ತಜ್ಞರ ಸಮಿತಿ ಹೋಗಿ ವಾಸ್ತವಗಳನ್ನು ನೋಡ್ಕೊಂಡು ಬರ್ಲಿ ಅಂದಾಗ ನಾವು ವಿ ಆರ್ ರೆಡಿ ಅಂದ್ವಿ. ತಮಿಳುನಾಡು ವಾಕೌಟ್ ಮಾಡ್ತು. ಕೇಂದ್ರ ಸರ್ಕಾರ ಇವತ್ತು ಒಂದು ಸ್ವಲ್ಪ ಆದ್ರೂ ಮಾನವೀಯತೆ ಇಟ್ಕೊಂಡು ಅದನ್ನ ಸುಪ್ರೀಂ ಕೋರ್ಟ್ ಹೇಳ್ಬೋದಾಗಿತ್ತಾನೆ. ನೋಡಿ, ಆ ಕರ್ನಾಟಕ ಪ್ರಿಪೇರ್ ಆಗಿತ್ತು, ಕಂಟೆಂಪ್ಟ್ ಅವೆಲ್ಲ ಬಿಡಿ, ಅದು ದಟ್ ಈಸ್ ಸೆಕೆಂಡ್ರಿ. ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಅಂತಹ ಒಂದು ಇದರಲ್ಲಿ ಕರ್ನಾಟಕ ಪ್ರಿಪೇರ್ ಆಗಿತ್ತು. ಈ ತಮಿಳ್ನಾಡಿನವ್ರು ವಾಕೌಟ್ ಮಾಡಿದ್ರು.
ಅವ್ರಿಗೆ ನೀವು ಡೈರೆಕ್ಷನ್ ಕೊಡಿ, ತಜ್ಞರ ಸಮಿತಿ ಕಳ್ಸೋದಕ್ಕೆ ಅಂತ ಮಾಡಿದ್ರೆ ಬೋರ್ಡ್ ಪ್ರಸ್ತಾಪ ಬರ್ತಾ ಇರಲಿಲ್ಲ. ಇದು ಹೆಂಗಿತ್ತು ಅಂದ್ರೆ ಎವ್ರಿಥಿಂಗ್ ಎಲ್ಲ ಮೊದಲೇ ಡಿಸೈಡ್ ಆಗಿದೆ. ಇಟ್ ವಾಸ್ ಜಸ್ಟ್ ಒಂದು ಡ್ರಾಮಾ ಅಲ್ಲಿ ಎನಾಕ್ಟ್ ಮಾಡಿ ಇಟ್ ಸ್ಟಾರ್ಟೆಡ್, ಇಟ್ ಎಂಡೆಡ್. ಇದೇ ಪ್ರಶ್ನೆ ರಂಗನಾಥ್ ಸರ್ನ ಕೇಳಿದೆ. ಬಹಳ ಜನ ಫೂಲಿಶ್ ಕ್ವಶನ್ ಅಂತಂದ್ರು. ಬಟ್ ಆ ಫೂಲಿಶ್ ಕ್ವಶನ್ಗೆ ಇವತ್ತು ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ನಿಮ್ ಬಾಯಿಂದ ಕೇಳಿದೆ ನಾನು. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.